ನಮಸ್ಕಾರ ವೀಕ್ಷಕರೇ. ಮುಸ್ಲಿಮರ ನಿಯತ್ತು ನಿಷ್ಠೆಯನ್ನ ಉಳಿಸಿಕೊಳ್ಳುತ್ತಾ ಕಾಂಗ್ರೆಸ್ ಗ್ರಾಮ ಪಂಚಾಯಿತಿ ಚುನಾವಣೆಯಿಂದ ಹಿಡಿದು ಲೋಕಸಭಾ ಚುನಾವಣೆಯವರೆಗೆ ದೇಶದಲ್ಲಿ ನಡೆಯುವಂತಹ ಎಲ್ಲಾ ರೀತಿಯ ಎಲ್ಲಾ ಹಂತದ ಚುನಾವಣೆಗಳಲ್ಲಿ ಕಾಂಗ್ರೆಸ್ನ ಭದ್ರ ಮತ ಬ್ಯಾಂಕ್ ಅಂದ್ರೆ ಅದು ಮುಸಲ್ಮಾನರ ಮತ ಬ್ಯಾಂಕ್. ಚುನಾವಣೆಗಳಲ್ಲಿ ಕಾಂಗ್ರೆಸ್ ಅನ್ನ ಯಾರೇ ಕೈಬಿಟ್ಟರೂ ಕೂಡ ಮುಸಲ್ಮಾನ ಮತದಾರರು ಕಾಂಗ್ರೆಸ್ ಅನ್ನ ಇದುವರೆಗೆ ಚುನಾವಣೆಗಳಲ್ಲಿ ಕೈಬಿಟ್ಟಿಲ್ಲ. ಮುಸಲ್ಮಾನ ಬಾಹುಳ್ಯದ ಮತಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆದ್ದೇ ಗೆಲ್ಲುತ್ತೆ ಎಂದು ಯಾರು ಬೇಕಾದರೂ ಕೂಡ ಕಣ್ಮುಚ್ಚಿ ಗ್ಯಾರಂಟಿಯನ್ನು ಕೊಡಬಹುದು. ಅಷ್ಟರ ಮಟ್ಟಿಗೆ ಮುಸಲ್ಮಾನ ಮತದಾರರು ಕಾಂಗ್ರೆಸ್ಗೆ ನಿಷ್ಠರಾಗಿದ್ದಾರೆ. ಇಂತಹ ನಿಷ್ಠ ಮುಸಲ್ಮಾನ ಮತದಾರರನ್ನು ಹೊಂದಿರುವಂತಹ ಕಾಂಗ್ರೆಸ್ಗೆ ಈಗ ಅಗ್ನಿ ಪರೀಕ್ಷೆ. ಆರಂಭದಿಂದಲೂ ತನಗೆ ನಿಷ್ಠರಾಗಿರುವಂತಹ ಮುಸಲ್ಮಾನರಿಗೆ ಈಗ ತನ್ನ ನಿಷ್ಠೆ ನಿಯತ್ತನ್ನ ಪ್ರದರ್ಶನ ಮಾಡುವಂತಹ ಸಮಯ ಕಾಂಗ್ರೆಸ್ಗೆ ಬಂದೊದಗಿದೆ. ಹಿರಿಯ ಕಾಂಗ್ರೆಸ್ಸಿಗ ಶಾಮನೂರು ಶಿವಶಂಕರಪ್ಪ ನಿಧನದ ಕಾರಣದಿಂದ ತೆರವಾಗಿರುವಂತಹ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಉಪಚುನಾವಣೆ ಘೋಷಣೆಯಾಗಿದೆ. ಉಪಚುನಾವಣೆಯಲ್ಲಿ ದಾವಣಗೆರೆ ದಕ್ಷಿಣದಿಂದ ಕಾಂಗ್ರೆಸ್ ಯಾರಿಗೆ ಟಿಕೆಟ್ ಕೊಡುತ್ತೆ ಎನ್ನುವುದು ಕಡೆಯ ಕ್ಷಣದವರೆಗೂ ಕುತೂಹಲವಾಗಿ ಉಳಿಯಲಿದೆ. ಈಗಾಗಲೇ ಕೆಪಿಸಿಸಿ ಅಧ್ಯಕ್ಷರು ಆಗಿರುವಂತಹ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಉಪಚುನಾವಣೆಯ ಕ್ಯಾಂಡಿಡೇಟ್ ಆಯ್ಕೆ ಮತ್ತು ಚುನಾವಣೆಯನ್ನು ಗೆಲ್ಲುವುದಕ್ಕೆ ರಣತಂತ್ರ ರೂಪಿಸುವ ಸಲುವಾಗಿ ಹಲವು ಸಚಿವರು ಮತ್ತು ಶಾಸಕರನ್ನು ಒಳಗೊಂಡಂತಹ ಒಂದು ಸಮಿತಿಯನ್ನು ಕೂಡ ರಚಿಸಿದ್ದಾರೆ. ಆ ಸಮಿತಿಯಲ್ಲಿ ದಾವಣಗೆರೆ ಉಸ್ತುವಾರಿ ಸಚಿವರು ಆಗಿರುವಂತಹ ಶಾಮನೂರು ಶಿವಶಂಕರಪ್ಪ ಅವರ ಮಗ, ದಾವಣಗೆರೆ ಉತ್ತರ ಕ್ಷೇತ್ರದ ಶಾಸಕ ಎಸ್ ಮಲ್ಲಿಕಾರ್ಜುನ್ ಕೂಡ ಇದ್ದಾರೆ. ಈಗ ಇರುವಂತಹ ಪ್ರಶ್ನೆ ಏನು ಅಂತ ಹೇಳಿದ್ರೆ ಸಿಂಪಲ್. ಮುಸಲ್ಮಾನರು ಕಾಂಗ್ರೆಸ್ ಪಕ್ಷದ ಮೇಲೆ ಇಟ್ಟಿರುವಂತಹ ನಿಷ್ಠೆ ಮತ್ತು ನಿಯತ್ತನ್ನ ಉಳಿಸಿಕೊಳ್ಳುವಂತಹ ನಿಷ್ಠೆ ಮತ್ತು ನಿಯತ್ತು ಕಾಂಗ್ರೆಸ್ಗೆ ಇದೆಯಾ ಅನ್ನೋದು. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಮತ ಲೆಕ್ಕಾಚಾರವನ್ನು ತೆಗೆದು ನೋಡಿದ್ರೆ ಇದು ಅತ್ಯಧಿಕ ಮುಸಲ್ಮಾನ ಮತದಾರರು ಇರುವಂತಹ ಕ್ಷೇತ್ರ. ಈ ಕ್ಷೇತ್ರದಲ್ಲಿರುವಂತಹ ಒಟ್ಟು ಮತದಾರರು 2,10,000ಕ್ಕೂ ಅಧಿಕ. ಅದರಲ್ಲಿ 36%ಕ್ಕಿಂತಲೂ ಅಧಿಕ ಮುಸಲ್ಮಾನ ಮತದಾರರಿದ್ದಾರೆ. ಅಂದ್ರೆ ಸುಮಾರು ಹತ್ತಿರ 90,000ದಷ್ಟು ಮತಗಳು ಮುಸಲ್ಮಾನರ ಮತಗಳಿವೆ ಈ ಕ್ಷೇತ್ರದಲ್ಲಿ. ಒಂದು ವೇಳೆ ಮುಸಲ್ಮಾನ ಮತದಾರರು ಕಾಂಗ್ರೆಸ್ನ ಪರವಾಗಿ ಮತ ಹಾಕದೆ ಹೋದರೆ ಈ ಕ್ಷೇತ್ರವನ್ನ ಕಾಂಗ್ರೆಸ್ ಗೆಲ್ಲೋದಕ್ಕೆ ಸಾಧ್ಯನೇ ಇಲ್ಲ. ಶಾಮನೂರು ಶಿವಶಂಕರಪ್ಪ ಅವರ ಸುದೀರ್ಘ ರಾಜಕೀಯ ಮತ್ತು ಚುನಾವಣಾ ಗೆಲುವಿನ ಹಿಂದಿನ ಏಕೈಕ ರಹಸ್ಯಗಳಲ್ಲಿ ಅತ್ಯಂತ ಮಹತ್ವವಾದದ್ದು ಮುಸಲ್ಮಾನ ಮತದಾರರು ಅವರ ಪರವಾಗಿ ನಿರಂತರವಾಗಿ ನಿಂತಿದ್ದು. ಕಳೆದ ವಿಧಾನಸಭಾ ಚುನಾವಣೆಯ ಲೆಕ್ಕಾಚಾರವನ್ನೇ ತೆಗೆದು ನೋಡಿದ್ರೆ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಮುಸಲ್ಮಾನ ಮತಗಳೇ ನಿರ್ಣಾಯಕ ಅನ್ನೋದು ಸ್ಪಷ್ಟವಾಗುತ್ತೆ. ಆ ಚುನಾವಣೆಯಲ್ಲಿ ಶಾಮನೂರು ಶಿವಶಂಕರಪ್ಪ ಅವರು ಗೆದ್ದಿದ್ದು 27,878 ಮತಗಳ ಅಂತರದಿಂದ. ಆ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಲೀಡ್ ಬಂದಿದ್ದು ಮುಸಲ್ಮಾನ ಮತ್ತು ಅಹಿಂದ ಮತದಾರರಿರುವಂತಹ ಮತಗಟ್ಟೆಗಳಲ್ಲಿ ಮಾತ್ರ. ಗಾಂಧಿನಗರ, SSM ನಗರ, ಮಂದಕ್ಕಿ ಭಟ್ಟಿ, ಭಾಷಾನಗರ, ಆಜಾದ್ ನಗರ, ಬಸವರಾಜಪೇಟೆ, ಅಹಮದ್ ನಗರ, ಕೊರಚರಹಟ್ಟಿ, ಚಾಮರಾಜಪೇಟೆ, SJM ಹೀಗೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ 11 ವಾರ್ಡುಗಳಲ್ಲಿ ಕಾಂಗ್ರೆಸ್ಗೆ 61,000ಕ್ಕೂ ಅಧಿಕ ಮತಗಳು ಸಿಕ್ಕಿದ್ರೆ ಬಿಜೆಪಿಗೆ ಸಿಕ್ಕಿದ್ದು 26,000ಕ್ಕೂ ಅಧಿಕ ಮತಗಳು ಮಾತ್ರ. ಈ ಮುಖಾಂತರ ಮುಸಲ್ಮಾನ ಮತ್ತು ಅಹಿಂದ ಬಾಹುಳ್ಯದ ವಾರ್ಡುಗಳಲ್ಲಿ ಕಾಂಗ್ರೆಸ್ ಬರೋಬ್ಬರಿ 35,000 ಮತಗಳ ಲೀಡ್ ಪಡೆಯಿತು. ಮುಸಲ್ಮಾನ ಮತದಾರರು ಕಡಿಮೆ ಇರುವಂತಹ ಉಳಿದ ವಾರ್ಡುಗಳಲ್ಲಿ ಕಾಂಗ್ರೆಸ್ಗೆ ಸಿಕ್ಕಿರುವಂತಹ ಮತಗಳು ಕೇವಲ 29,000 ಮಾತ್ರ. ಅಂದ್ರೆ ಆ ವಾರ್ಡುಗಳಲ್ಲಿ ಬಿಜೆಪಿಗೆ ಲೀಡ್ ಸಿಕ್ಕಿದೆ. ಸೊ ಬಿಜೆಪಿ ಮತ್ತು ಕಾಂಗ್ರೆಸ್ನ ವಾರ್ಡುಗಳಲ್ಲಿ ಸಿಕ್ಕಿರುವಂತಹ ಲೀಡ್ಗಳನ್ನು ಗಮನಿಸಿದ್ರೆ ಮುಸಲ್ಮಾನ ಬಾಹುಳ್ಯದ ವಾರ್ಡುಗಳಲ್ಲಿ ಕಾಂಗ್ರೆಸ್ಗೆ ಮುನ್ನಡೆ ಸಿಗದೆ ಹೋಗಿದ್ದರೆ ಶಾಮನೂರು ಶಿವಶಂಕರಪ್ಪ ಅವರು ಗೆಲ್ತಾನೆ ಇರಲಿಲ್ಲ. ಈ ಕ್ಷೇತ್ರ ಕೂಡ ದಾವಣಗೆರೆ ಉತ್ತರದಂತೆ ಭಿನ್ನ ಚುನಾವಣಾ ಫಲಿತಾಂಶವನ್ನೇ ನೀಡುತ್ತಿತ್ತು. ಎರಡನೆಯ ಲೆಕ್ಕಾಚಾರ ನೋಡೋದಾದ್ರೆ ಲೋಕಸಭಾ ಚುನಾವಣೆಯಲ್ಲಿ ಶಾಮನೂರು ಶಿವಶಂಕರಪ್ಪ ಅವರ ಸೊಸೆ ಮತ್ತು SS ಮಲ್ಲಿಕಾರ್ಜುನ ಅವರ ಪತ್ನಿ ಪ್ರಭಾ ಮಲ್ಲಿಕಾರ್ಜುನ್ ಅವರು ಗೆದ್ದಿದ್ದು ಕೂಡ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಸಿಕ್ಕಂತಹ ಬರೋಬ್ಬರಿ 22,000 ಮತಗಳ ಮುನ್ನಡೆಯ ಕಾರಣದಿಂದ. ವಿಚಿತ್ರ ಅಂದ್ರೆ ಸಚಿವ SS ಮಲ್ಲಿಕಾರ್ಜುನ್ ಅಂದ್ರೆ ಪ್ರಭಾ ಮಲ್ಲಿಕಾರ್ಜುನ್ ಅವರ ಪತಿ ಪ್ರತಿನಿಧಿಸುವಂತಹ ದಾವಣಗೆರೆ ಉತ್ತರ ಕ್ಷೇತ್ರದಲ್ಲೇ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ಲೋಕಸಭಾ ಚುನಾವಣೆಯಲ್ಲಿ ಲೀಡ್ ಸಿಕ್ಕಿರಲಿಲ್ಲ. ಆದ್ರೆ
ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ 22,000 ಮತಗಳ ಅಂತರದ ಲೀಡ್ ಸಿಕ್ತು. 2008ರಲ್ಲಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಹೊಸ ವಿಧಾನಸಭಾ ಕ್ಷೇತ್ರವಾಗಿ ರೂಪುಗೊಂಡ ಬಳಿಕ ಸತತ 4 ಚುನಾವಣೆಗಳಲ್ಲೂ ಶಾಮನೂರು ಶಿವಶಂಕರಪ್ಪ ಅವರು ನಿರಾಯಾಸವಾಗಿ ಗೆಲ್ಲುವುದಕ್ಕೆ ಕಾರಣವಾಗಿದ್ದೇ ಮುಸಲ್ಮಾನರ ಮತಗಳು ಚದುರದೆ ಕಾಂಗ್ರೆಸ್ನಲ್ಲೇ ಉಳಿದುಕೊಂಡ ಕಾರಣದಿಂದ. ಪಕ್ಕದ ಕ್ಷೇತ್ರದಲ್ಲಿ ಎಸ್ ಮಲ್ಲಿಕಾರ್ಜುನ್ 4 ಚುನಾವಣೆಗಳ ಪೈಕಿ 2 ಬಾರಿ ಸೋತಿದ್ದರೂ ದಾವಣಗೆರೆ ದಕ್ಷಿಣದಲ್ಲಿ ಶಾಮನೂರು ಮಾತ್ರ ಸೋಲಿಲ್ಲದ ಸರದಾರ ಎಂದು ಕರೆಸಿಕೊಂಡು ದೈತ್ಯ ರಾಜಕೀಯ ಶಕ್ತಿಯಾಗಿ ಹೊರಹೊಮ್ಮಿದರ ಹಿಂದೆ ಮುಸಲ್ಮಾನ ಮತಗಳ ಬೆಂಗಾವಲಿತ್ತು. ಮುಸಲ್ಮಾನ ಮತದಾರರೇ ಅತ್ಯಧಿಕ ಇರುವ ದಾವಣಗೆರೆ ದಕ್ಷಿಣದಲ್ಲಿ ಮುಸಲ್ಮಾನರಿಗೆ ಟಿಕೆಟ್ ಕೊಡಬೇಕೆಂಬ ಬೇಡಿಕೆ ಹಳೆಯದ್ದೇ. ಆದರೆ ಇದು ತಮ್ಮ ಕೊನೆಯ ಚುನಾವಣೆ ಎನ್ನುತ್ತಲೇ ಸತತ 3 ಚುನಾವಣೆಗಳಲ್ಲೂ ಸ್ಪರ್ಧಿಸಿ ಗೆಲ್ಲುತ್ತಲೇ ಬಂದರು ಶಾಮನೂರು ಶಿವಶಂಕರಪ್ಪ. ಹೀಗಾಗಿ ಟಿಕೆಟ್ ಆಕಾಂಕ್ಷಿಗಳಾಗಿದ್ದಂತಹ ಕಾಂಗ್ರೆಸ್ನಲ್ಲಿರುವಂತಹ ಮುಸಲ್ಮಾನ ನಾಯಕರು ಶಾಮನೂರು ಶಿವಶಂಕರಪ್ಪ ಅವರ ಮೇಲಿನ ಗೌರವದ ಕಾರಣದಿಂದ ಟಿಕೆಟಿಗೆ ಹಕ್ಕೊತ್ತಾಯ ಮಾಡದೆ ಸುಮ್ಮನಿದ್ರು. ಆದರೆ ಶಾಮನೂರು ಶಿವಶಂಕರಪ್ಪ ಈಗ ಇಲ್ಲ. ಅವರ ಮೊಮ್ಮಗ ಸಮರ್ಥ ಚುನಾವಣೆಗೆ ರೆಡಿಯಾಗ್ತಾ ಇದ್ದಾರೆ. ಟಿಕೆಟ್ ನನಗೇ ಅಂತ ಓಡಾಡ್ತಿದ್ದಾರೆ. ಒಂದು ವೇಳೆ ಶಾಮನೂರು ಶಿವಶಂಕರಪ್ಪ ಅವರೇ ಬದುಕುಳಿದಿದ್ದರೆ 2028ರ ವಿಧಾನಸಭಾ ಚುನಾವಣೆಯಲ್ಲಿ ಅವರೇ ಈ ಕ್ಷೇತ್ರವನ್ನ ಮುಸಲ್ಮಾನ ಅಭ್ಯರ್ಥಿಗೆ ಬಿಟ್ಟು ಕೊಡುತ್ತಿದ್ದರು. ಆದರೆ ತಮ್ಮ ತಂದೆಯ ಮಾತನ್ನ ಎಸ್ ಮಲ್ಲಿಕಾರ್ಜುನ್ ಮರೆತಿದ್ದಾರೆ ಎನ್ನುವಂಥದ್ದು ಸ್ಪಷ್ಟ. ಜೊತೆಗೆ ಈಗಷ್ಟೇ ರಾಜಕೀಯಕ್ಕೆ ಅಂಬೆಗಾಲಿಡುತ್ತಿರುವಂತಹ ಮೊಮ್ಮಗ ಸಮರ್ಥಿಗೆ ಮುಸಲ್ಮಾನರಿಗೆ ತಮ್ಮ ತಾತ ಕೊಟ್ಟಂತಹ ಮಾತಿನ ಅರಿವೇ ಇದ್ದಂತಿಲ್ಲ. ಚುನಾವಣಾ ರಾಜಕೀಯದಲ್ಲಿ ಮತ ಲೆಕ್ಕಾಚಾರವೇ ಅಂತಿಮ. ಒಂದು ವೇಳೆ ಮುಸಲ್ಮಾನ ಮತದಾರರಷ್ಟೇ ಸಂಖ್ಯೆಯನ್ನ ಇತರೆ ಸಮುದಾಯದವರು ಈ ಕ್ಷೇತ್ರದಲ್ಲಿ ಹೊಂದಿದ್ದರೆ ಇಷ್ಟೊತ್ತಿಗೆ ಈ ಕ್ಷೇತ್ರ ಆ ಪ್ರಬಲ ಸಮುದಾಯದ ಪಾಲಾಗ್ತಾ ಇತ್ತು. ಶಾಮನೂರು ಶಿವಶಂಕರಪ್ಪ ಕುಟುಂಬ ಮರುಮಾತಾಡದೆ, 2 ಮಾತಿಲ್ಲದೆ, ಚಕಾರವನ್ನ ಎತ್ತದೆ, ತಗಾದೆಯನ್ನ ಎತ್ತದೆ ಈ ಕ್ಷೇತ್ರವನ್ನ ಆ ಸಮುದಾಯಕ್ಕೆ ಬಿಟ್ಟು ಕೊಡಬೇಕಾಗ್ತಿತ್ತು. ಆದ್ರೆ ಮುಸಲ್ಮಾನ ಮತದಾರರಿಗೆ ಪರ್ಯಾಯ ರಾಜಕೀಯ ಶಕ್ತಿ ಇಲ್ಲ ಎನ್ನುವಂತಹ ಏಕೈಕ ದೌರ್ಬಲ್ಯವನ್ನ ದಾವಣಗೆರೆ ದಕ್ಷಿಣದಲ್ಲಿ ಶಾಮನೂರು ಶಿವಶಂಕರಪ್ಪ ಕುಟುಂಬ ಟೇಕನ್ ಫಾರ್ ಗ್ರಾಂಟೆಡ್ ಮಾಡಿಕೊಂಡಂತಿದೆ. ಅಷ್ಟೇ ಅಲ್ಲ, ತನ್ನ ಸಾರ್ವಕಾಲಿಕ ನಿಷ್ಠ ಮತದಾರರಿಗೆ ತನ್ನ ನಿಯತ್ತು ಮತ್ತು ನಿಷ್ಠೆಯನ್ನ ಸಾಬೀತುಪಡಿಸಬೇಕಾಗಿರುವಂತಹ ಕಾಂಗ್ರೆಸ್ಸು ಮುಸಲ್ಮಾನರಿಗೆ ನಮ್ಮನ್ನ ಬಿಟ್ಟರೆ ಬೇರೆ ಯಾರೂ ಗತಿ ಇಲ್ಲ ಎನ್ನುವ ಉಡಾಫೆಯ ಮನಸ್ಥಿತಿಯನ್ನ ಹೊಂದಿದಂತಿದೆ. ಒಂದು ವೇಳೆ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮುಸಲ್ಮಾನ ನಾಯಕರಿಗೆ ಉಪಚುನಾವಣೆಯ ಟಿಕೆಟ್ ಕೊಡದೆ ಹೋದಲ್ಲಿ ಅದನ್ನ ಕಾಂಗ್ರೆಸ್ ತನ್ನ ನಿಷ್ಠ ನಿಯತ್ತಿನ ಮುಸಲ್ಮಾನ ಮತದಾರರಿಗೆ ಎಸಗಿದ ದ್ರೋಹ, ವಂಚನೆ, ವಿಶ್ವಾಸಘಾತುಕತನ ಅಂದರೆ ತಪ್ಪೇನೂ ಇಲ್ಲ. ಸಾಮಾಜಿಕ ಸಮಾನತೆಯ ಮಾತನಾಡುವ ಕಾಂಗ್ರೆಸ್ಸು ಜೊತೆಗೆ ಜಾತಿ ಗಣತಿಯ ಮುಖಾಂತರ ನಾವು ಎಲ್ಲಾ ಸಮುದಾಯಗಳಿಗೂ ಕೂಡ ರಾಜಕೀಯ ಸಾಮಾಜಿಕ ಪ್ರಾತಿನಿಧ್ಯವನ್ನ ಕೊಡ್ತೀವಿ ಎನ್ನುವಂತಹ ಕಾಂಗ್ರೆಸ್ಸು ದಾವಣಗೆರೆ ದಕ್ಷಿಣದಲ್ಲಿ ಮತ್ತೊಮ್ಮೆ ಶಾಮನೂರು ಕುಟುಂಬದ ಪಾಳೆಗಾರಿಕೆ ರಾಜಕಾರಣಕ್ಕೆ ಮಣೆ ಹಾಕುತ್ತಾ ಅಥವಾ ತನ್ನ ನಿಷ್ಠ ನಿಯತ್ತಿನ ಮತದಾರರಾಗಿರುವಂತಹ ಮುಸಲ್ಮಾನ ಸಮುದಾಯಕ್ಕೆ ಈ ಕ್ಷೇತ್ರದಲ್ಲಿ ಟಿಕೆಟ್ ಕೊಡುತ್ತೆ ಎನ್ನುವಂಥದ್ದು ಖಾತ್ರಿ ಆಗತ್ತೆ.